ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ಲಾಗ್ಸ್. ನಾನಿವತ್ತು ಫುಲ್ ಪಾನಿಪುರಿ ರೆಸಿಪಿ ಮಾಡಿ ತೋರ್ಸಾಕದೇನು ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ಬರ್ರಿ ಪೂರಿ ಹೆಂಗೆ ಮಾಡೋಣ ಅಂತ ನೋಡೋಣ್ರಿ. ಇಲ್ಲಿ ನಾನು ಸೂಜಿ ಪೂರಿ ಮಾಡ್ಕೊಳಕತ್ತೇನೆ ರೀ. ಫಸ್ಟ್ ನಾನಿಲ್ಲಿ 1.5 ಕಪ್ ಆಗುವಷ್ಟು ಸೂಜಿ ತೊಗೊಂಡೇನಿ ರೀ, ಸಣ್ಣ ರವೆ ರೀ. ಮತ್ತು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮೈದಾ ಹಾಕ್ಕೊಂಡೇನಿ ರೀ ನಾನಿಲ್ಲಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಇವಾಗ ಎಲ್ಲವನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೊಳ್ಳೋಣ್ರಿ. ಹಿಟ್ಟು ಸ್ವಲ್ಪ ತೆಳ್ಳನ ಕಳಿಸ್ಕೋಬೇಕ್ರಿ, ಜಾಸ್ತಿ ಗಟ್ಟೆನೂ ಕಳಿಸ್ಕೋಬಾರ್ದ್ರಿ. ಯಾಕಂದ್ರೆ ಸೂಜಿದು ಮಾಡಾಕತ್ತೇವ್ರಿ ನಾವಿಲ್ಲಿ. ಸೂಜಿ ನೆನಿಬೇಕಲ್ರಿ ರವೆ, ಅದಕ್ಕಾಗಿ ತೆಳ್ಳಗೆ ಕಳಿಸ್ಕೊಂಡ್ರೆ ರವೆ ನೆನಿತೈತ್ರಿ. ಅಟ್ಲೀಸ್ಟ್ 2 ತಾಸಾದರೂ ನಾವು ಇಲ್ಲಿ ನೆನೆಯಾಕೆ ಬಿಡ್ಬೇಕ್ರಿ ಇದನ್ನು ಹಿಟ್ಟು. ಇವಾಗ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡು ಇವಾಗ ನೆನೆ ಇಟ್ಕೊಳ್ಳೋಣ್ರಿ. ಇದನ್ನು ಒಂದು ಬೌಲ್ ಮುಚ್ಚಿ ನಾನು ಇಲ್ಲಿ ನೆನೆಯಾಕೆ ಇಟ್ಕೊಂಡೇನಿ ರೀ ಇದನ್ನು. ಅಷ್ಟು ಮಟ್ಟ ಅಂದ್ರೆ ನಾವು ಇವಾಗ ಆಲೂ ಮತ್ತು ಕಡ್ಲಿನ ಬಾಯ್ಲ್ ಮಾಡ್ಕೊಂಬರೋಣ್ರಿ. ನಾನಿಲ್ಲಿ ಆಲೂಗಡ್ಡೆ ಒಂದು 3 ಆಲೂಗಡ್ಡೆ ರೀ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಳಕತ್ತೇನೆ ರೀ. 3 ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡೇನಿ ರೀ. ಮತ್ತು ಅದ್ರ ಮಧ್ಯೆ ಒಂದು ಗಿಂಡಿ ತೊಗೊಂಡು ಗಿಂಡಿ ಒಳಗೆ ನೆನೆಸಿಟ್ಟಿದ್ದು ಕಡ್ಲಿ ತೊಗೊಂಡೇನಿ ರೀ. ಕಡ್ಲಿನ ಈ ಥರ ಕುದಿಯಾಕೆ ಇಟ್ಕೊಳಕತ್ತೇನೆ ರೀ. ಯಾಕಂದ್ರೆ ಆಲೂನು ಕರಗಾಗ್ತಾವ್ರಿ ಎರಡು ಒಮ್ಮೆ ಕುದಿಯಾಕೆ ಇಟ್ಕೊಂಡ್ರೆ. ಮತ್ತು ಸ್ಮ್ಯಾಶ್ ಮಾಡೋಕ್ಕೂ ಕಷ್ಟ ಆಗ್ತಿದ್ರಿ. ಅದಕ್ಕಾಗಿ ಈ ಥರ ಕುದಿಯಾಕೆ ಇಟ್ಕೊಂಡ್ರೆ ಸಪ್ರೇಟಾಗಿ ಚಲೋ ತಂಗೆ ಕುದ್ದು ಬರ್ತಾವ್ರಿ. ನಾನಿಲ್ಲಿ ಮದರ್ಸ್ ರೆಸಿಪಿ ಅವ್ರದ್ದು ಪಾನಿಪುರಿ ಮಿಕ್ಸ್ ತೊಗೊಂಡೇನಿ ರೀ. ನನ್ನ ಹತ್ರ ಪುದೀನ ಇರೋಕ್ಕಿಲ್ರಿ, ನಂತಲೇ ನಾನು ಗ್ರೀನ್ ಚಟ್ನಿ ಇದ್ರಲ್ಲೇನ ಮಾಡ್ಕೊಳತ್ತೇನೆ ರೀ. ಇನ್ಸ್ಟಂಟ್ ಮಿಕ್ಸ್ ರೀ ಇದು. ಇದನ್ನು ನಾವು ಎಷ್ಟು ಬೇಕಲ್ರಿ ಅಷ್ಟು ಪೇಸ್ಟ್ ಹಾಕೋಬೋದ್ರಿ. ಇದನ್ನು ಏನಿಲ್ಲರಿ ಭಾಳ, ಇದು ಜಸ್ಟ್ ಪೇಸ್ಟ್ ಹಾಕೊಂಡ ನಂತರ ಇದಕ್ಕೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೋಬೇಕ್ರಿ. ಅಷ್ಟು ತೆಳಗೆ ಮಾಡ್ಕೋಬೋದ್ರಿ. ಮತ್ತು ಇದು ಸ್ಪೈಸಿನೂ ಇರ್ತೈತ್ರಿ, ಮಸ್ತ್ ಇರ್ತೈತ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಪುದೀನ ಇಲ್ಲಾಂದ್ರೆ ಡೈರೆಕ್ಟ್ ಇನ್ಸ್ಟಂಟ್ ಯೂಸ್ ಮಾಡ್ಕೋಬೋದ್ರಿ. ಗ್ರೀನ್ ಚಟ್ನಿಗಂತೂ ಮೇನ್ ಪುದೀನ ಬೇಕ್ರಿ. ಆದರೆ ಇಲ್ಲಿ ನನ್ನ ಹತ್ರ ಪುದೀನ ಇಲ್ದಕ್ರಿ ನಾನು ಇದನ್ನು ಯೂಸ್ ಮಾಡ್ಕೊಳಕತ್ತೀನಿ ರೀ. ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಚಾಟ್ ಮಸಾಲ ರೀ, ಪಾನಿಪುರಿ ಮಸಾಲ ಹಾಕೋಬೋದ್ರಿ. ಮತ್ತು ನಾ ಇಲ್ಲಿ ಪಾನಿಪುರಿ ಮಸಾಲ ರೀ ಮತ್ತು ಸಾಲ್ಟ್ ಒಂದು ಸ್ವಲ್ಪ ಹಾಕೊಂಡೇನಿ ರೀ. ಮತ್ತು ಕನ್ಸಿಸ್ಟೆನ್ಸಿ ನೋಡ್ಬೋದ್ರಿ ನೀವು, ಈ ಥರ ಇದ್ದರೆ ಸಾಕ್ರಿ. ಸೇಮ್ ಪಾನಿಪುರಿ ಗ್ರೀನ್ ಚಟ್ನಿ ಏನು ಮಾಡ್ತೀವಲ್ರಿ ಅದ ಸೇಮ್ ಅದ ರೀ. ಇವಾಗ ಆಲೂನೂ ಬಾಯ್ಲ್ ಆಗ್ಯಾವ್ರಿ, ಅವನ್ನ ಸ್ಮ್ಯಾಶ್ ಮಾಡ್ಕೊಂಬರೋಣ್ರಿ. ಇನ್ನು ಸ್ಮ್ಯಾಶ್ ಮಾಡ್ಕೊಂಡು ಇವಾಗ ಇದಕ್ಕೆ ಏನೇನು ಮಿಕ್ಸ್ ಮಾಡ್ಕೊಂಡು ಅಂತ ನೋಡೋಣ ಬರ್ರಿ. ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ಕಡ್ಲಿನ ಕುದಿಸಿದ್ದು ಅಲ್ರಿ ಅವನ್ನ ಹಾಕ್ಕೊಳಕತ್ತೇನೆ ರೀ. ನೀವಿಲ್ಲಿ 3 ಸ್ಪೂನ್ ಬಿಟ್ಟು 4 ಸ್ಪೂನ್ ಸಹ ಹಾಕೋಬೋದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೇನೆ ರೀ. ಆಮೇಲೆ ಚಾಟ್ ಮಸಾಲ ಮತ್ತು ಜೀರಾ ಪೌಡರ್, ಆಮೇಲೆ ಧನಿಯಾ ಪುಡಿ ಇಷ್ಟು ಹಾಕೊಂಡೇನಿ ರೀ. ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ ಹಾಕ್ಕೊಳಕತ್ತೇನೆ ರೀ ನಾನಿಲ್ಲಿ. ಇಷ್ಟೆಲ್ಲ ಹಾಕೊಂಡ ನಂತರ ನೀವು ಚಲೋ ತಂಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ರೆ ಇದು ರೆಡಿ ಆದ್ರಿ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ್ರಿ. ಇವಾಗ ಹಿಟ್ಟನ್ನು ನೆಂದಿರ್ತೈತ್ರಿ, ನೋಡೋಣ ಬರ್ರಿ. ಹಿಟ್ಟನ್ನು ಇವಾಗ ನೆಂದೈತ್ರಿ ಇದನ್ನು ಚಲೋ ತಂಗೆ ಹಿಟ್ಟು ನಾದ್ಕೊಳ್ಳೋಣ್ರಿ. ಇವಾಗ ಹಿಟ್ಟು ನಾದ್ಕೊಂಡ ನಂತರ ನಾನಿಲ್ಲಿ ಒಂದು ಚಪಾತಿ ಹಿಟ್ಟು ಏನು ಉಳ್ಳಿ ತೊಗೊಂಡಿರ್ತಾವಲ್ಲ ಆ ಥರ ಉಳ್ಳಿ ತೊಗೊಂಡು ಇದನ್ನು ಲಟ್ಟಿಸ್ಕೊಂಬರೋಣ್ರಿ. ಈ ಥರ ಮಾಡ್ಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಕೊಂಡೇನಿ ರೀ. ನೀವು ಬೇಕಾದ್ರೆ ಜೋಳದ ಹಿಟ್ಟು ಹಚ್ಕೊಬೋದ್ರಿ, ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಬೋದ್ರಿ. ನಾನಿಲ್ಲಿ ಇದನ್ನು ಲಟ್ಟಿಸ್ಕೊಳಕತ್ತೇನೆ ರೀ. ಈ ಥರ ನೀವು ಹೆಂಗೆ ಬೇಕಾದಂಗೆ ಲಟ್ಟಿಸ್ಕೊಬೋದ್ರಿ, ಎಷ್ಟು ದೊಡ್ಡದು ಬೇಕಾದದ್ದು ಲಟ್ಟಿಸ್ಕೊಬೋದ್ರಿ. ರೋಡ್ ಸೈಡೆಲ್ಲ ಪಾನಿಪುರಿ ಮಾಡ್ತಿರ್ತಾರಲ್ರಿ, ಅದು ಸೇಮ್ ಆಗ್ತಾವ್ರಿ. ಏನೂ ಇಲ್ಲರಿ, ಅವರು ಹಿಂಗೆ ಮಾಡ್ತಾರ್ರಿ.
ಮತ್ತು ನಾನಿಲ್ಲಿ ಪಾನಿಪುರಿ ಈ ಥರ ಪೂರಿ ಕಟ್ ಮಾಡೋಕೆ ಈ ಥರ ಗುಂಡ್ಬಟ್ಲ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ನಿಮ್ಮ ಹತ್ರ ಪಾನಿಪುರಿ ಕಟ್ರ್ ಇದ್ರೆ ಅದನ್ನೂ ಯೂಸ್ ಮಾಡ್ಕೋಬೋದು ರೀ, ಗುಂಡ್ಬಟ್ಲನೂ ಯೂಸ್ ಮಾಡ್ಕೋಬೋದು ರೀ. ನನ್ನ ಹತ್ರ ಇಲ್ಲಿ ಮೀಡಿಯಮ್ ಸೈಜ್ದು ಗುಂಡ್ಬಟ್ಲ ಐತ್ರಿ, ಅದನ್ನ ಯೂಸ್ ಮಾಡ್ಕೊಂಡೇನಿ ರೀ. ನೋಡಿರಿ ಇಷ್ಟು ತೆಳಗೆ ಲಟ್ಟಿಸ್ಕೊಂಡ್ರೆ ಸಾಕ್ರಿ, ಭಾಳ ದಿಪ್ಪನೂ ಆಗಬಾರ್ದ್ರಿ ಮತ್ತು ಭಾಳ ತೆಳುವೂ ಆಗಬಾರ್ದ್ರಿ. ನಾ ಈ ಥರ ತಗಡು ಒಳಗೆ ಸಪ್ರೇಟಾಗಿ ಇಟ್ಕೊಳಕತ್ತೀನಿ ರೀ. ಈ ಥರ ಇಟ್ಕೋಬೇಕ್ರಿ. ಈ ಥರ ಇಟ್ಕೊಂಡು ಕಾಟನ್ ಬಟ್ಟೆ ಒಂದು ಮುಚ್ಚಿಟ್ರೆ ಸಾಕ್ರಿ. ಇವಾಗ ನಾನು ಸಣ್ಣದು ಉಳ್ಳಿ ಮಾಡೇನು ಲಟ್ಟಿಸಿ ತೋರ್ಸತ್ತೀನಿ ಬರ್ರಿ ನೋಡೋನು. ಇಷ್ಟು ಸಣ್ಣದು ಉಳ್ಳಿ ತೊಗೊಂಡನು ನೀವು ಒಂದು ಪುರಿನೂ ಹಿಂಗೆ ಲಟ್ಟಿಸ್ಕೋಬೋದು ರೀ. ಇವಾಗ ನಾ ತೋರ್ಸಿನಲ್ರಿ ಗುಂಡ್ಬಟ್ಲಲ್ಲೇ ಕಟ್ ಮಾಡೋದ, ಆ ಥರನೂ ನೀವು ಲಟ್ಟಿಸ್ಕೋಬೋದು ರೀ. ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತಲ್ರಿ ಆ ಥರ ಮಾಡ್ಕೋಬೋದು ರೀ. ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನೂ ಸಹ ಇಷ್ಟು ತೆಳ್ಳಗನ್ನ ನಾನು ಲಟ್ಟಿಸ್ಕೊಂಡೇನಿ ರೀ. ಇಷ್ಟಿದ್ರೆ ಸಾಕ್ರಿ. ಹಂಗೆ ಎಲ್ಲನೂ ನಾನು ಪುರಿನ ಲಟ್ಟಿಸಿಟ್ಕೊಂಡೇನಿ ರೀ. ಇದನ್ನು ಸಹ ಒಂದು ತಾಸು ನಾವು ಹಿಂಗೆ ಕಾಟನ್ ಬಟ್ಟೆ ಮುಚ್ಕೊಂಡು ನೆನೆಯಾಕೆ ಇಟ್ಕೋಬೇಕ್ರಿ. ನಾನಿಲ್ಲಿ ಒಂದ್ರ ಮ್ಯಾಗ ಒಂದು ಹಾಕೊಂಡೇನಿ ರೀ. ನೀವು ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸಪ್ರೇಟಾಗಿ ಇಟ್ಕೊಳ್ರಿ, ಅಂಟ್ಕೋತಾವ್ರಿ ಹಿಂಗೆ ಇಟ್ಕೊಂಡ್ರೆ. ಇವಾಗ ಸ್ವೀಟ್ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲಿ ಡೇಟ್ಸ್ ನೆನೆಸಿಟ್ಕೊಂಡೇನಿ ರೀ, ಅರ್ಧ ತಾಸು ನೆನೆಸಿಟ್ಕೊಂಡೇನಿ ರೀ. ಮತ್ತು ಹುಣಸೆ ಹಣ್ಣನ್ನು ಅರ್ಧ ತಾಸು ನೆನೆಸಿಟ್ಕೊಂಡೇನಿ ರೀ. ಎರಡೂ ಕೂಡಿಸಿ ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ. ಇವಾಗ ಈ ಥರ ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ, ಪೂರ ಫೈನ್ ಪೇಸ್ಟ್ ಆಗ್ಬೇಕ್ರಿ. ಇದನ್ನು ಚಾಣಿಗಿಲೆ ಇದನ್ನು ಸೋಸ್ಕೊಳ್ಳೋಣ್ರಿ. ಇದು ಹುಣಸೆ ಹಣ್ಣಿಂದ ಏನು ಚಟ್ ಇರ್ತೈತಲ್ರಿ ಅದಷ್ಟೇ ವೇಸ್ಟ್ ಹೋಗ್ತೈತ್ರಿ, ಮತ್ತೇನು ಇಲ್ಲರಿ. ಇವಾಗ ಇದಕ್ಕೆ ನಾನಿಲ್ಲಿ ಜಾಗ್ರಿ ಹಾಕ್ಕೊಳಕತ್ತೀನಿ ರೀ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕ್ಕೊಳಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಚಾಟ್ ಮಸಾಲ ರೀ, ಮತ್ತು ಜೀರಾ ಪೌಡರ್, ಆಮೇಲೆ ಧನಿಯಾ ಪೌಡರ್ ಇಷ್ಟು ಹಾಕೊಂಡ್ರೆ ಸಾಕ್ರಿ. ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿಯಾಕೆ ಇಟ್ಕೊಳ್ಳೋಣ್ರಿ. ಬೆಲ್ಲಂತಿ ತಾವ ಕರಗ್ತೈತ್ರದ ಕುದಿತ್ನಾಗ. ಇವಾಗ ನಾನು ಕುದಿಯಾಕೆ ಇಟ್ಕೊಳಕತ್ತೇನೆ ರೀ. ಇದನ್ನ ಚಲೋ ತಂಗೆ ಕುದಿಸ್ಕೊಳ್ಳೋಣ್ರಿ. ಮತ್ತು ನೀವು ನೀರನ್ನು ಆ್ಯಡ್ ಮಾಡ್ಕೊರಿ. ನಂದು ವಿಡಿಯೋ ಒಳಗೆ ಸ್ಕಿಪ್ ಆಗೈತ್ರಿ. ನೀರನ್ನು ಆ್ಯಡ್ ಮಾಡ್ಕೊರಿ, ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ. ಇವಾಗ ಪೂರಿನೂ ನೆನೆದಿರ್ತಾವ್ರಿ, ಅಷ್ಟರಲ್ಲಿ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ್ರಿ. ನೋಡಿರಿ, ಒಂದು ಎಣ್ಣೆನೂ ಕಾದೈತ್ರಿ. ಇವಾಗ ಪೂರಿನೂ ಎಷ್ಟು ಚಂದ ಉಬ್ಬಿ ಬರಾಕತ್ತಾವ್ರಿ. ಎಲ್ಲ ಪೂರಿನೂ ಬಿಟ್ಕೊಳ್ಳೋಣ ಬರ್ರಿ. ಇವಾಗ ನೋಡ್ರಿ, ಇಲ್ಲಿ ನಾನು ಈ ಥರ ಎಲ್ಲ ಪೂರಿನೂ ಎಣ್ಣೆ ಒಳಗೆ ಕರ್ಯಾಕ ಬಿಟ್ಕೊಳಕತ್ತೀನಿ ರೀ. ನೋಡಿರಿ ಎಷ್ಟು ಚಂದ ಉಬ್ಬಿ ಬರಾಕತ್ತಾವ ಅನ್ನೋದು ನೀವು ನೋಡ್ಬೋದು. ಮತ್ತು ಎಷ್ಟು ಟೇಸ್ಟಿನೂ ಆಗಿದ್ದು, ಕ್ರಿಸ್ಪಿನೂ ಆಗಿದ್ದು ರೀ, ಭಾರಿ ಮಸ್ತ್ ಆಗಿದ್ದು ರೀ. ನೀವು ಒಂದು ಸಲ ಮನ್ಯಾಗ ಹಿಂಗೆ ಟ್ರೈ ಮಾಡಿ ನೋಡಿರಿ. ಮತ್ತು ರೆಡಿಮೇಡ್ ಪಾನಿಪುರಿನೂ ಸಿಗ್ತಾವ್ರಿ, ಆದ್ರೆ ಅವು ರೆಡಿಮೇಡ್ ಪಾನಿಪುರಿಕ್ಕಿಂತ ಇವ ಬೆಸ್ಟ್ ರೀ, ಮಸ್ತ್ ಟೇಸ್ಟ್ ಹತ್ತಾವ್ರಿ ಇವ. ಏನಾದರೂ ಈ ಥರ ಸೂಜಿ ಪೂರಿ ಬೇಕಾದ್ರೆ ನೀವು ಪಾನಿಪುರಿ ಅಂಗಡಿ ಅವನಂತಕ್ಕೂ ಸಿಗ್ತಾವ್ರಿ, ಅಲ್ಲಿ ಹೋಗಿ ತೊಗೊಂಬರ್ಬೋದು ರೀ. ನೋಡಿರಿ, ಪೂರಿ ಎಲ್ಲ ರೆಡಿ ಆದವು ರೀ ಇವಾಗ. ಮತ್ತು ಇದು ಬಾಯ್ಲ್ ಆಗೈತ್ರಿ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ್ರಿ. ಇದು ಸ್ವೀಟ್ ಪಾನಿ ರೀ. ಇವಾಗ ಪೂರಿ ಎಲ್ಲ ನೋಡಿರಿ, ನಿಮ್ಗೆ ಸೌಂಡ್ ಕೇಳತ್ತಿರ್ಬೋದು, ಎಷ್ಟು ಚಂದ ಕ್ರಂಚಿಯಾಗಿ ಬಂದಾವ್ರಿ. ಭಾರಿ ಮಸ್ತ್ ಟೇಸ್ಟ್ ಆಗಿದ್ದು ರೀ, ಮತ್ತು ಅಲ್ಟಿಮೇಟ್ ಆಗಿದ್ದು ರೀ. ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿರಿ. ನಾ ಎಲ್ಲ ಪಾನಿಪುರಿಗೆ ಬೇಕಾದ ರೆಸಿಪಿ ಎಲ್ಲ ಹಾಕಿದ್ದೇನೆ ರೀ. ಮತ್ತು ನಿಮ್ಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತ ಇನ್ನೊಂದು ರೆಸಿಪಿ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.